ಮುಂದೆ ಇಡೋದಕ್ಕೆ ನನ್ನ ಸಹೋದರಿಗೆ ಅಶ್ವಿನಿ ಜಾಯ್ನ್ ಆಗಿದ್ದಾರೆ. ಅಶ್ವಿನಿ, ಓವರ್ ಟು ಯು. ಥ್ಯಾಂಕ್ ಯು ನಾಗೇಂದ್ರ ಬಾಬು. ಈಗಾಗಲೇ ದೇಶಾದ್ಯಂತ ಇಂಡಿಗೋ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಬೆಂಗಳೂರು ಮಾತ್ರ ಅಲ್ಲ, ದೇಶದ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಈ ವ್ಯತ್ಯಯ ಕಾಣಿಸಿಕೊಂಡಿರೋದು. ಅನೇಕರು ಪರದಾಡ್ತಾ ಇದ್ದಾರೆ, ಬೇರೆ ಬೇರೆ ಕಡೆಗಳಿಗೆ ಹೋಗಬೇಕು, ಅಲ್ಲಿಂದ ವಾಪಸ್ ಬರಬೇಕು, ಅದ್ಯಾವುದು ಕೂಡ ಸಾಧ್ಯ ಆಗ್ತಾ ಇಲ್ಲ. ಗುವಾಹಟಿ ಆಗಿರಬಹುದು, ಚೆನ್ನೈ, ಪುಣೆ ಸೇರಿದಂತೆ ಹಲವು ಕಡೆಗಳಲ್ಲಿ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ. ಇಂಡಿಗೋ ಅವ್ಯವಸ್ಥೆಯ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿ ವ್ಯತ್ಯಯ ಆಗೋದಾದ್ರೆ ಮೊದಲೇ ಇನ್ಫಾರ್ಮೇಶನ್ ಕೊಡಬೇಕಿತ್ತು, ಅಥವಾ ಕ್ಯಾನ್ಸಲ್ ಆಗುವಂತ ಕನ್ಫರ್ಮೇಶನ್ ಆದ್ರೂ ಕೊಡಬೇಕಿತ್ತು. ಅದ್ಯಾವುದನ್ನು ಕೊಟ್ಟಿಲ್ಲ ಇಂಡಿಗೋ ಸಂಸ್ಥೆ. ಲಗೇಜ್ ಸಮೇತ ಏರ್ಪೋರ್ಟ್ ನಲ್ಲೇ ಕಾಯ್ತಾ ಇದ್ದಾರೆ ಜನರು. ಬುಕಿಂಗ್ ಆಗಿದೆ, ಫ್ಲೈಟ್ಸ್ ಇಲ್ಲ, ಕ್ಯಾನ್ಸಲ್ ಆಯ್ತಾ ಅಥವಾ ಬೇರೆ ಫ್ಲೈಟ್ ಮಾಡೋದಕ್ಕೆ ರಿಟರ್ನ್ ಬರುತ್ತಾ, ಇದ್ಯಾವುದು ಕೂಡ ಗೊತ್ತಿಲ್ಲದೆ ಪಾಪ ಅವ್ರು ಕಾಯ್ತಾ ಇದ್ದಾರೆ. ಆದ್ರೆ ಖಾಸಗಿ ಬಸ್ಗಳಿಗೆ ಏನ್ ಮಾಡ್ತಾ ಇದೆ ಅಂತಂದ್ರೆ ಇದನ್ನೇ ಬಂಡವಾಳವಾಗಿ ಮಾಡ್ಕೊಳ್ತಾ ಇದೆ. ವಿಮಾನ ವ್ಯತ್ಯಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಬಸ್ಗಳಿಂದ ವಸೂಲಿ ಮಾಡಲಾಗ್ತಾ ಇದೆ. ಫ್ಲೈಟ್ ಇಲ್ಲ ಅಂತಂದ್ರೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಇರೋರು, ಎಮರ್ಜೆನ್ಸಿ ಇರೋರು ಬೇರೆ ಮಾರ್ಗಗಳನ್ನ ಅನುಸರಿಸ್ತಾರೆ. ಅದು ಟ್ರೈನ್ ಮೂಲಕ ಆಗಿರ್ಬೋದು ಅಥವಾ ಬಸ್ನಲ್ಲಿ ಸಂಚಾರ ಮಾಡಬೇಕಾದಂತ ಪರಿಸ್ಥಿತಿ ಉಂಟಾಗುತ್ತೆ. ಆದ್ರೆ ಈ ಬಸ್ಸಲ್ಲಿ ಹೋಗಬೇಕಾದಂತಹ ಸಂದರ್ಭದಲ್ಲಿ ಖಾಸಗಿ ಬಸ್ ಈ ಹಿಂದೆ ಎಷ್ಟು ಪ್ರೈಸ್ ಇತ್ತು ಅದಕ್ಕಿಂತ 1 to triple ಪ್ರೈಸ್ ಈಗ ಚಾರ್ಜ್ ಮಾಡ್ತಾ ಇದ್ದಾರೆ ಅವರು ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಫ್ಲೈಟ್ಸ್ ಇಲ್ಲ ಅನ್ನುವಂತ ಕಾರಣಕ್ಕಾಗಿ ಇದೇ ಪರಿಸ್ಥಿತಿಯನ್ನ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಈ ಖಾಸಗಿ ಬಸ್ನವರು. ಖಾಸಗಿ ಬಸ್ಗಳಿಂದ ವಸೂಲಿ ಮಾಡಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೀಗ ಲಭ್ಯವಾಗ್ತಾ ಇರೋದು. ಫ್ಲೈಟ್ಸ್ ಕ್ಯಾನ್ಸಲ್ ಆಯಿತು ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಜನ ಟ್ರೈನ್ ಮೂಲಕ ಹೋಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಲ್ಲೂ ಕೂಡ ಟಿಕೆಟ್ಗಳು ಸಿಗ್ತಾ ಇಲ್ಲ. ಸರಿ, ಅದನ್ನ ಬಿಟ್ರೆ ಬಸ್ಗಳಲ್ಲಿ ಹೋಗಬೇಕು. ಈ ಪ್ರೈವೇಟ್ ಬಸ್ಗಳಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಅದರ ಚಾರ್ಜಸ್ ನೋಡಿದ್ರೆ ಆಲ್ಮೋಸ್ಟ್ ಈ ಫ್ಲೈಟ್ ಚಾರ್ಜಸ್ ಇದ್ದಂಗೆ ಇದೆ. ಹಾಗಾಗಿ ಪ್ರಯಾಣಿಕರಿಗೆ ಒಂದಲ್ಲ ಎರಡಲ್ಲ ಎಲ್ಲಾ ರೀತಿಯಲ್ಲೂ ತೊಂದರೆ ಆಗ್ತಾ ಇದೆ. ಒಂದ್ ಕಡೆಯಿಂದ ಇಂಡಿಗೋದಿಂದ ಕನ್ಫರ್ಮೇಶನ್ ಬರ್ತಾ ಇಲ್ಲ. ಈಗಾಗಲೇ ಕ್ಷಮೆ ಕೇಳಿದ್ದಾರೆ, ಹೌದು. ಅದರ ಜೊತೆಯಲ್ಲಿ ಮುಂದಿನ ದಿನಗಳಿಂದ ಅಂದ್ರೆ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆದ್ರೆ ಯಾವಾಗ ಸರಿ ಹೋಗುತ್ತೆ, ಆಕ್ಚುಲ್ ಆಗಿ ಅವತ್ತಿಂದ ಸರಿ ಹೋಗುತ್ತಾ ಅನ್ನುವಂತ 100% ಕನ್ಫರ್ಮೇಶನ್ ಇನ್ನೂ ಕೂಡ ಇಂಡಿಗೋ ಸಂಸ್ಥೆ ಕೊಟ್ಟಿಲ್ಲ. ಇದರಿಂದ ಒಂದು ರೀತಿಯಲ್ಲಿ ಅವ್ರಿಗೂ ಕೂಡ ಆತಂಕ. ಜೊತೆಲಿ ಟಿಕೆಟ್ ಈಗಾಗಲೇ ಬುಕ್ ಮಾಡಿದಂತವರು ಅಲ್ಲೇ ಕಾಯ್ತಾ ಇದ್ದಾರೆ. ಎಲ್ಲಾದರೂ ಸರಿಯಾಗಿ ಸಿಬ್ಬಂದಿ ಕೊರತೆಯನ್ನ ನೀಗಿಸಿ ಎಲ್ಲವೂ ಸರಿ ಹೋದಂತಹ ಸಂದರ್ಭದಲ್ಲಿ ಸರಿ ಹೋಗಬಹುದು, ಮತ್ತೆ ಆರಂಭ ಆಗಬಹುದು ಅನ್ನುವಂತ ಒಂದು ರೀತಿಯಲ್ಲಿ ಯೋಚನೆಯನ್ನ ಇಟ್ಕೊಂಡು ಕಾಯ್ತಾ ಇರೋರು ಅನೇಕರಾದ್ರೆ, ಮತ್ತೊಂದು ಕಡೆಯಲ್ಲಿ ಬಸ್ಸಲ್ಲೂ ಹೋಗೋದಕ್ಕಾಗದೆ ಸಾಕಷ್ಟು ಜನ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸತ್ತಾರ್, ಗಮನಿಸ್ತಾ ಇದೀವಿ ಈಗಾಗಲೇ ಫ್ಲೈಟ್ ಬುಕ್ ಮಾಡ್ಕೊಂಡಿರೋರ ಪರಿಸ್ಥಿತಿ ಹೇಳುತ್ತಿರೋದಾಗಿದೆ. ಯಾಕಂದ್ರೆ ಬಸ್ಸಲ್ಲಿ ಹೋಗೋಣ, ಟ್ರೈನಲ್ಲಿ ಹೋಗೋಣ ಅಂತಂದ್ರೂ ಅದು ಸಾಧ್ಯ ಆಗ್ತಾ ಇಲ್ಲ. ಯಾವ ಬದಲಿ ಮಾರ್ಗಗಳನ್ನ ಈಗ ಆಯ್ಕೆ ಮಾಡ್ಕೊಳ್ತಾ ಇದ್ದಾರೆ, ಯಾವ ರೀತಿ ವಾಪಸ್ ಹೋಗುವಂತವ್ರು ಅಥವಾ ಬರುವಂತವ್ರು ಏನ್ ಮಾಡ್ಕೊಳ್ತಾ ಇದ್ದಾರೆ ಬದಲಿ ವ್ಯವಸ್ಥೆ ಅಂತ? ಅಶ್ವಿನಿ, ಪ್ರಯಾಣಿಕರ ಪರದಾಟ ಇವತ್ತು ಕೂಡ ಮುಂದುವರಿದೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಈ ಅನ್ಯ ರಾಜ್ಯ ಅಂದ್ರೆ ಕೇರಳಕ್ಕೆ ಹೋಗಬೇಕಾದವರು ಈಗ ಇವತ್ತು ಏರ್ಪೋರ್ಟ್ ನಿಂದ ಬಂದು ಸ್ಯಾಟಲೈಟ್ ಮೂಲಕ ಮತ್ತೆ ಬಸ್ಗಳ ಮೂಲಕ ಪ್ರಯಾಣವನ್ನು ಮುಂದುವರಿಸ್ತಾ ಇದ್ದಾರೆ. ಇನ್ನು ಹೊರದೇಶದಿಂದ ಬಂದವರು ಗೋವಾಗೆ ಹೋಗಬೇಕಾದವರು ಕೂಡ ಇದೀಗ ಬೆಳಗ್ಗೆಯಿಂದಲೂ ಕೂಡ ಇಲ್ಲಿ ಕ್ಯೂ ನಿಂತಿರುವಂತಹ ಸಂದರ್ಭ ಬಂದೋದಿದೆ. ಅದಕ್ಕೆ ನೇರ ದೃಶ್ಯವನ್ನು ತೋರಿಸ್ತಾ ಹೋಗ್ತೇನೆ. ಡಿಪಾರ್ಚರ್ 3 ಹಾಗೂ 4 ಅಲ್ಲಿ ಪ್ರಯಾಣಿಕರ ದಟ್ಟಣೆ ಮತ್ತೆ ಹೆಚ್ಚಾಗಿರುವಂತದ್ದು. ಈಗ ಯಾವ್ದಾದ್ರು ಶಿವಮೊಗ್ಗ ಅಥವಾ ಈ ಭಾಗಕ್ಕೆ ಅಂದ್ರೆ ಬೆಂಗಳೂರು ಏರ್ಪೋರ್ಟ್ ಒಂದು ಇಲ್ಲಿಂದ ಶಿವಮೊಗ್ಗ ಅಥವಾ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕಾದ್ರೆ ಫ್ಲೈಟ್ ಕ್ಯಾನ್ಸಲ್ ಆದಂತಹ ಸಂದರ್ಭದಲ್ಲಿ ಅವರು ಏನ ಮಾಡ್ತಾ ಇದ್ದಾರೆ ಅಂದ್ರೆ ಬದಲಿ ಪರ್ಯಾಯ ವ್ಯವಸ್ಥೆಯಿಂದ ಬಸ್ಗಳ ಮೂಲಕ ಹೋಗ್ತಾ ಇದ್ದಾರೆ. ಬಟ್ ಬೇರೆ ಕಡೆ ಹೋಗಬೇಕಾದ, ಉದಾಹರಣೆಗೆ ಅಯೋಧ್ಯೆಗೆ ಹೋಗಬೇಕಾಗಿರ್ಬೋದು, ಗೋವಾ ಹೋಗಬೇಕಾಗಿರ್ಬೋದು ಅಥವಾ ಬೇರೆ ಬೇರೆ ರಾಜ್ಯಕ್ಕೆ ಹೋಗಬೇಕಾದವರು ಇನ್ನೂ ಕೂಡ ಕ್ಯೂ ಅಲ್ಲಿ ನಿಂತಿದ್ದಾರೆ. ಇಲ್ಲಿ ಒಂದಿಷ್ಟು ಪ್ರಯಾಣಿಕರಿದ್ದಾರೆ, ಅವ್ರನ್ನು ಕೂಡ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನೀವೆಲ್ಲ ಹೋಗ್ಬೇಕಾಗಿತ್ತು? ನಾವು ಅಯೋಧ್ಯೆಗೆ ಹೋಗ್ಬೇಕು. ಅಯೋಧ್ಯೆಗೆ ಈಗ ಬೆಳಗ್ಗೆ 11:20ಕ್ಕೆ ಫ್ಲೈಟ್ ಇತ್ತು. ಮೈಸೂರಿಂದ ಬಂದಿದ್ದೀವಿ. ನಮ್ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಇಲ್ಲ, ಬೋರ್ಡಲ್ಲಿ ಮೆಸೇಜ್ ಇತ್ತು ಬೆಳಗ್ಗೆ, ಬಟ್ ಇಲ್ಲಿ ಬಂದ್ಮೇಲೆ ನೋಡ್ಬೇಕು ಇವಾಗ ಇದೆಯಾ ಇಲ್ವಾ ಅಂತ. ಬೆಳಗ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಅವಾಗ ಕ್ಲಿಯರ್ ಆಗಿ ಏನು ಹೇಳಿರ್ಲಿಲ್ಲ. ಏನಿಲ್ಲ, ಕ್ಯೂ ನಿಂತಿದ್ದೀವಿ.
ಯಾಕೆಂದ್ರೆ 12 ಗಂಟೆ ತನಕ ಒಳಗ್ ಬಿಡ್ತೀವಿ ಅಂತಾರೆ. ಅವ್ರ ಹತ್ರ ಲಿಸ್ಟ್ ಇರುತ್ತಾ ಗೊತ್ತಿಲ್ಲ, ಅದನ್ನ ಯಾಕೆ ಇಲ್ಲಿ ಹಾಕ್ತಾ ಇಲ್ಲ ಅಂತ ಗೊತ್ತಿಲ್ಲ. ಡಿಸ್ಪ್ಲೇಲಿ ಏನಿಲ್ಲ, ಅದೇ ಡಿಸ್ಪ್ಲೇ ಬರ್ತಾ ಇದೆ ಅವಾಗಿಂದ. ಹೌದು, ಇಲ್ಲ ನಾವು ಮೈಸೂರಿಂದ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ಡಿಸ್ಪ್ಲೇ ಇದೆ, ಅಂದ್ರೆ ಫ್ಲೈಟ್ ಎಷ್ಟೊತ್ತಿಗೆ ಇರುತ್ತೆ, ಏನಿದೆ, ಅದು ಇರುತ್ತಾ ಇಲ್ವಾ, ಕ್ಯಾನ್ಸಲ್ ಆಗಿದೆಯಾ, ಎಷ್ಟು ಟೇಕಪ್ ಆಗಿದೆ ಅನ್ನೋದರ ಸಂಬಂಧಪಟ್ಟ ಹಾಗೆ ಒಂದು ಡಿಸ್ಪ್ಲೇ ಹಾಕಿದ್ದಾರೆ. ಬಟ್ ಇದರಲ್ಲೂ ಕೂಡ ಅವರು ಅಪ್ಡೇಟ್ ಮಾಡಿ ಬೆಳಿಗ್ಗೆಯಿಂದಲೇ ಏನು ಹೋಗ್ತಿದೆ ಅದೇ ಹೋಗ್ತಾ ಇದೆ. ಈಗ 11 ಗಂಟೆ ಫ್ಲೈಟ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತುಂಬಾ ಜನ ಪ್ರಯಾಣಿಕರ ಕನ್ಫರ್ಮೇಶನ್ ಇಲ್ಲದಂತಹ ಕಾರಣಕ್ಕಾಗಿ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಮಧ್ಯಾಹ್ನ ತನಕ ಕ್ಯೂ ನಿಲ್ತಾರೆ. ಇನ್ನೇನು ಒಳಗಡೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ಅಂತಾರೆ. ಇದರಿಂದ ಪ್ರಯಾಣಿಕರು ಆಕ್ರೋಶಿತರಾಗ್ತಾ ಇರುವಂತದ್ದು. ಒಂದು ಕಡೆ ಅವರಿಗೆ ಫ್ಲೈಟ್ ಡಿಲೇ ಆಗಿರುವಂತಹ ಒಂದು ಸಿಟ್ಟಾದ್ರೆ, ಮತ್ತೊಂದು ಕಡೆಯಲ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ಕೊಡದೆ 5-6 ಗಂಟೆಗಳ ಕಾಲ ನಮ್ಮನ್ನು ನಿಲ್ಲಿಸಿ ಕಾಯಿಸಿ ತದನಂತರದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಮುಂದಿಟ್ಟಾಗ ಸಹಜವಾಗಿಯೇ ಪ್ರಯಾಣಿಕರು ಆಕ್ರೋಶಿತರಾಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಿನ್ನೆಯಿಂದಲೂ ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಆಕ್ರೋಶಿತರಾದಂತಹ ಹಿನ್ನೆಲೆ ಇವತ್ತು ಇಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇವರು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ವಿನಃ ಪ್ರಯಾಣಿಕರಿಗೆ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚುವರಿಯಾಗಿರುವಂತಹ ಕೌಂಟರ್ ವ್ಯವಸ್ಥೆಯನ್ನು ಮಾಡಿದಂತಹ ಪರಿಣಾಮ ಇವತ್ತು ಕೂಡ ಪ್ರಯಾಣಿಕರು ಇಲ್ಲಿ ಒದ್ದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಅಯೋಧ್ಯೆಗೆ ಈಗ ಬೆಳಗ್ಗೆ 11:20ಕ್ಕೆ ಫ್ಲೈಟ್ ಇತ್ತು. ಮೈಸೂರಿಂದ ಬಂದಿದ್ದೀವಿ. ನಮ್ ಫ್ಲೈಟ್ ಇದೆಯಾ ಇಲ್ವಾ ಅಂತ ಇನ್ನೂ ಗೊತ್ತಿಲ್ಲ ಕ್ಲಿಯರ್ ಆಗಿ. ಇಲ್ಲ, ಬೋರ್ಡಲ್ಲಿ ಮೆಸೇಜ್ ಇತ್ತು ಬೆಳಗ್ಗೆ, ಬಟ್ ಇಲ್ಲಿ ಬಂದ್ಮೇಲೆ ನೋಡ್ಬೇಕು ಇವಾಗ ಇದೆಯಾ ಇಲ್ವಾ ಅಂತ. ಬೆಳಗ್ಗೆ ಹೇಳಿದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಅವಾಗ ಕ್ಲಿಯರ್ ಆಗಿ ಏನು ಹೇಳಿರ್ಲಿಲ್ಲ. ಏನಿಲ್ಲ, ಕ್ಯೂ ನಿಂತಿದೀವಿ. ಯಾಕೆಂದ್ರೆ 12 ಗಂಟೆ ತನಕ ಒಳಗ್ ಬಿಡ್ತೀವಿ ಅಂತಾರೆ. ಅವ್ರ ಹತ್ರ ಲಿಸ್ಟ್ ಇರುತ್ತಾ ಗೊತ್ತಿಲ್ಲ, ಅದನ್ನ ಯಾಕೆ ಇಲ್ಲಿ ಹಾಕ್ತಾ ಇಲ್ಲ ಅಂತ ಗೊತ್ತಿಲ್ಲ. ಡಿಸ್ಪ್ಲೇಲಿ ಏನಿಲ್ಲ, ಅದೇ ಡಿಸ್ಪ್ಲೇ ಬರ್ತಾ ಇದೆ ಅವಾಗಿಂದ. ಹೌದು, ಇಲ್ಲ ನಾವು ಮೈಸೂರಿಂದ ಸಮಸ್ಯೆ ಏನಾಗಿದೆ ಅನ್ನೋದನ್ನು ಕೂಡ ತೋರಿಸ್ತಾ ಹೋಗ್ತೀನಿ ನಿಮ್ಗೆ. ಇಲ್ಲಿ ಡಿಸ್ಪ್ಲೇ ಇದೆ, ಅಂದ್ರೆ ಫ್ಲೈಟ್ ಎಷ್ಟೊತ್ತಿಗೆ ಇರುತ್ತೆ, ಏನಿದೆ, ಅದು ಇರುತ್ತಾ ಇಲ್ವಾ, ಕ್ಯಾನ್ಸಲ್ ಆಗಿದೆಯಾ, ಎಷ್ಟು ಟೇಕಪ್ ಆಗಿದೆ ಅನ್ನೋದರ ಸಂಬಂಧಪಟ್ಟ ಹಾಗೆ ಒಂದು ಡಿಸ್ಪ್ಲೇ ಹಾಕಿದ್ದಾರೆ. ಬಟ್ ಇದರಲ್ಲೂ ಕೂಡ ಅವರು ಅಪ್ಡೇಟ್ ಮಾಡಿ ಬೆಳಿಗ್ಗೆಯಿಂದಲೇ ಏನು ಹೋಗ್ತಿದೆ ಅದೇ ಹೋಗ್ತಾ ಇದೆ. ಈಗ 11 ಗಂಟೆ ಫ್ಲೈಟ್ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ತುಂಬಾ ಜನ ಪ್ರಯಾಣಿಕರ ಕನ್ಫರ್ಮೇಶನ್ ಇಲ್ಲದಂತಹ ಕಾರಣಕ್ಕಾಗಿ ಅವರು ಕ್ಯೂ ಅಲ್ಲಿ ನಿಂತಿದ್ದಾರೆ. ಮಧ್ಯಾಹ್ನ ತನಕ ಕ್ಯೂ ನಿಲ್ತಾರೆ. ಇನ್ನೇನು ಒಳಗಡೆ ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಅಂತ ಅಂತಾರೆ. ಇದರಿಂದ ಪ್ರಯಾಣಿಕರು ಆಕ್ರೋಶಿತರಾಗ್ತಾ ಇರುವಂತದ್ದು. ಒಂದು ಕಡೆ ಅವರಿಗೆ ಫ್ಲೈಟ್ ಡಿಲೇ ಆಗಿರುವಂತಹ ಒಂದು ಸಿಟ್ಟಾದ್ರೆ, ಮತ್ತೊಂದು ಕಡೆಯಲ್ಲಿ ಸರಿಯಾಗಿ ಇನ್ಫಾರ್ಮೇಶನ್ ಕೊಡದೆ 5-6 ಗಂಟೆಗಳ ಕಾಲ ನಮ್ಮನ್ನು ನಿಲ್ಲಿಸಿ ಕಾಯಿಸಿ ತದನಂತರದಲ್ಲಿ ಫ್ಲೈಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಚಾರ ಮುಂದಿಟ್ಟಾಗ ಸಹಜವಾಗಿಯೇ ಪ್ರಯಾಣಿಕರು ಆಕ್ರೋಶಿತರಾಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ನಿನ್ನೆಯಿಂದಲೂ ಕೂಡ ಇಲ್ಲಿರುವಂತಹ ಪ್ರಯಾಣಿಕರು ಆಕ್ರೋಶಿತರಾದಂತಹ ಹಿನ್ನೆಲೆ ಇವತ್ತು ಇಲ್ಲಿ ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡುವಂತಹ ಒಂದು ಕೆಲಸ ಆಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗಬಾರದು ಅನ್ನೋ ಕಾರಣಕ್ಕಾಗಿ ಇವರು ಹೆಚ್ಚುವರಿ ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದಾರೆ ವಿನಃ ಪ್ರಯಾಣಿಕರಿಗೆ ಅನುಕೂಲಕ್ಕೆ ತಕ್ಕಂತೆ ಹೆಚ್ಚುವರಿಯಾಗಿರುವಂತಹ ಕೌಂಟರ್ ವ್ಯವಸ್ಥೆಯನ್ನು ಮಾಡಿದಂತಹ ಪರಿಣಾಮ ಇವತ್ತು ಕೂಡ ಪ್ರಯಾಣಿಕರು ಇಲ್ಲಿ ಒದ್ದಾಡುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಅಶ್ವಿನಿ, ರೈಟ್ ಸತಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.